ಚಿನ್ನ ಬೆಳ್ಳಿಯ ದರ ದಿನ ಕಳೆದ ಹಾಗೆ ರೇಟ್ ಜಾಸ್ತಿ ಆಗ್ತಾ ಇದೆ. ಈಗ ಚಿನ್ನ ಬೆಳ್ಳಿ ದರದಲ್ಲಿ ಭೀಕರ ಸ್ಫೋಟ ಸಂಭವಿಸಿದೆ. ವೈಟ್ ಮೆಟಲ್ ಬೆಲೆ ಕೇಳಿದ್ರೆ ದಂಗಾಗ್ತೀರಾ. ಒಂದೇ ಏಟಿಗೆ 4 ಲಕ್ಷದ ಗಡಿ ದಾಟಿದ ಬೆಳ್ಳಿ ಬೆಲೆ. ಹೈದರಾಬಾದ್ ಮತ್ತು ಚೆನ್ನೈನಲ್ಲಿ 4 ಲಕ್ಷ ಮುಟ್ಟಿದ ಕೆಜಿ ಬೆಳ್ಳಿ ದರ. ಕೇವಲ 8 ತಿಂಗಳಲ್ಲಿ 3 ಲಕ್ಷ ರೂಪಾಯಿ ಏರಿಕೆ. ಚಿನ್ನ ಬೆಳ್ಳಿ ದರದಲ್ಲಿ ಭೀಕರ ಸ್ಫೋಟ. ವೈಟ್ ಮೆಟಲ್ ಬೆಲೆ ಏನಾದರೂ ಕೇಳಿದ್ರೆ ನಿಮಗೆ ಶಾಕ್ ಆಗುತ್ತೆ. ಒಂದೇ ಏಟಿಗೆ 4 ಲಕ್ಷದ ಗಡಿ ದಾಟಿದ ಬೆಳ್ಳಿ ಬೆಲೆ. ಹೈದರಾಬಾದ್ ಮತ್ತು ಚೆನ್ನೈನಲ್ಲಿ 4 ಲಕ್ಷ ಮುಟ್ಟಿದ ಕೆಜಿ ಬೆಳ್ಳಿ ದರ. ಬೆಳ್ಳಿ ಅಂತ ಕೇಳಿದ್ರೆ ಚಳಿ ಜ್ವರ. ಈಗ ಕೇವಲ 8 ತಿಂಗಳಲ್ಲಿ 3 ಲಕ್ಷ ರೂಪಾಯಿ ಏರಿಕೆ. ಕಳೆದ ಮೇ ತಿಂಗಳಲ್ಲಿ ಕೇವಲ 1 ಲಕ್ಷವಿದ್ದ ಬೆಳ್ಳಿ ಬೆಲೆ ಬರೀ 1 ಲಕ್ಷ ಇತ್ತು. ಈಗ 4 ಲಕ್ಷಕ್ಕೆ ಮುಟ್ಟಿದ್ದು ಅಚ್ಚರಿಯ ಸಂಗತಿ ಅಲ್ವಾ? ಇತಿಹಾಸದಲ್ಲೇ ಇದೇ ಮೊದಲು ಇಂತಹ ಭಾರಿ ಜಂಪ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಶಾಕು. ಒಂದೇ ದಿನದಲ್ಲಿ 10,000 ಏರಿಕೆಯಾಗಿ 3.80 ಲಕ್ಷ ರೂಪಾಯಿ ತಲುಪಿದ ಬೆಳ್ಳಿ. ದೇಶದ ರಾಜಧಾನಿ ದೆಹಲಿಯಲ್ಲೂ ಕೂಡ ಬೆಳ್ಳಿಯ ಅಬ್ಬರ. 15,000 ಜಿಗಿತ ಕಂಡು 3.85 ಲಕ್ಷಕ್ಕೆ ಏರಿದ ಬೆಲೆ. ಶೀಘ್ರದಲ್ಲೇ ಬೆಳ್ಳಿ ಕೆಜಿಗೆ 7 ಲಕ್ಷ ರೂಪಾಯಿ ಜಿಗಿಯುವ ಅಂದಾಜು. ಮಕ್ಕಳ ಸೊಂಟಕ್ಕೇನ್ ಕಟ್ತೀರಿ? ಚೆನ್ನೈ ಮತ್ತು ಹೈದರಾಬಾದ್ನಲ್ಲಿ ಬೆಳ್ಳಿಯ ಭೀಕರ ಸ್ಫೋಟ ಉಂಟಾಗಿದೆ. ವೈಟ್ ಮೆಟಲ್ ಬೆಲೆ ಕೇಳಿದ್ರೆ ದಂಗಾಗ್ತೀರಾ. ದೇಶದಲ್ಲಿ ಬೆಳ್ಳಿ ಬೆಲೆ, ಚಿನ್ನದ ಬೆಲೆ ಕೈಗೆಟಕುವ ರೀತಿಯಲ್ಲಿ ಇರಲಿಲ್ಲ. ಆಗಲೂ ಕೂಡ ದುಬಾರಿಯೇ ಇತ್ತು. ಆದರೆ ಈಗ ಅತಿ ದುಬಾರಿ ಆದರೆ ಹೆಂಗೆ ಖರೀದಿ ಮಾಡೋದು? ಮಧ್ಯಮ ವರ್ಗ ಮತ್ತು ಬಡವರ್ಗ ಈ ವಿಚಾರದಲ್ಲಂತೂ ಈಗ ಕಂಪ್ಲೀಟ್ ಒಂದು ಸ್ಟನ್ ಆಗಿ ನಿಂತ್ಕೊಂಡಿದ್ದಾರೆ. ಒಂದು ಕೋಮಾ ಸ್ಟೇಜಿಗೆ ಹೋಗ್ತಾರೆ ನೋಡಿ, ಆ ಲೆವೆಲಿಗೆ ಆಗಿದೆ. ಈ ದರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಸಾವಿರಾರು ರೂಪಾಯಿ ಆಗಿದ್ರೂ ಕೂಡ ಏನೋ ಹಂಗು ಹಿಂಗು ಸಾಲ ಸೂಲ ಮಾಡ್ಕೊಂಡು ಖರೀದಿ ಮಾಡ್ಕೊತಾ ಇದ್ರೇನೋ. ಲಕ್ಷಾಂತರ ರೂಪಾಯಿ ಜಾಸ್ತಿ ಆದರೆ ಕೇವಲ 8 ತಿಂಗಳಲ್ಲಿ 3 ಲಕ್ಷ ರೂಪಾಯಿ ಏರಿಕೆ ಆಗಿದೆ. ಹಾಗಾದರೆ ಮತ್ತಷ್ಟು ಏರಿಕೆ ಆಗೋ ಸಾಧ್ಯತೆಗಳಿದಾವ? ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಭೀಕರ ಸ್ಫೋಟ. ವೈಟ್ ಮೆಟಲ್ ಬೆಲೆ ಕೇಳಿದ್ರೆ ದಂಗಾಗ್ತೀರಾ. ಒಂದೇ ಏಟಿಗೆ 4 ಲಕ್ಷದ ಗಡಿ ದಾಟಿದ ಬೆಳ್ಳಿ ಬೆಲೆ. ಹೈದರಾಬಾದ್ ಮತ್ತು ಚೆನ್ನೈನಲ್ಲಿ 4 ಲಕ್ಷ ಮುಟ್ಟಿದ ಕೆಜಿ ಬೆಳ್ಳಿ ದರ. ಕೇವಲ 8 ತಿಂಗಳಲ್ಲಿ 3 ಲಕ್ಷ ರೂಪಾಯಿ ಏರಿಕೆಯಾಗಿದೆ. ಕಳೆದ ಮೇ ತಿಂಗಳಲ್ಲಿ ಕೇವಲ 1 ಲಕ್ಷವಿದ್ದಂತಹ ಬೆಳ್ಳಿ ಬೆಲೆ ಈಗ 4 ಲಕ್ಷಕ್ಕೂ ಮುಟ್ಟಿದ್ದು ಅಚ್ಚರಿಯ ಸಂಗತಿ. ಇತಿಹಾಸದಲ್ಲೇ ಇದೇ ಮೊದಲು ಇಂತಹ ಭಾರಿ ಜಂಪ್ ಆಗಿರೋದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಶಾಕ್. ಒಂದೇ ದಿನದಲ್ಲಿ 10,000 ಏರಿಕೆಯಾಗಿ 3.80 ಲಕ್ಷ ರೂಪಾಯಿ ತಲುಪಿದ ಬೆಳ್ಳಿ. ದೇಶದ ರಾಜಧಾನಿ ದೆಹಲಿಯಲ್ಲೂ ಕೂಡ ಬೆಳ್ಳಿಯ ಅಬ್ಬರ ಇದೆ. ಏನೋ 15,000 ಜಿಗಿತ ಕಂಡು 3.85 ಲಕ್ಷಕ್ಕೇರಿದ ಬೆಲೆ. ಶೀಘ್ರದಲ್ಲೇ ಬೆಳ್ಳಿ ಕೆಜಿಗೆ 7 ಲಕ್ಷ ರೂಪಾಯಿ ಜಿಗಿಯುವ ಅಂದಾಜಿದೆ. ಒಟ್ಟಾರೆ ಬೆಳ್ಳಿ ಬಂಗಾರದ ಬೆಲೆ ಇದೆಯಲ್ಲ, ನಿಜಕ್ಕೂ ಕೂಡ ದಿನ ಕಳೆದ ಹಾಗೆ ಏರಿಕೆಯಾಗ್ತಾ ಇದೆ. ಇನ್ನು ಬಂಗಾರದ ರೇಟಿಗೆ ಮಧ್ಯಮ ವರ್ಗವೂ ಕೂಡ ತತ್ತರಿಸಿ ಹೋಗಿದೆ. ಬಂಗಾರದ ಬೆಲೆಯು ಗಗನಕ್ಕೆ. ಗ್ರಾಹಕರಿಗೆ ಶಾಕಿನ ಮೇಲೆ ಶಾಕ್ ವ್ಯಕ್ತವಾಗ್ತಾ ಇದೆ. 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ ಬರೋಬ್ಬರಿ 1.67 ಲಕ್ಷಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 1,53,000. ದೆಹಲಿಯಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1.71 ಲಕ್ಷಕ್ಕೂ ಜಿಗಿತ. ಜಾಗತಿಕ ಮಾರುಕಟ್ಟೆಯಲ್ಲಿ ತಲ್ಲಣ, ಅಂದರೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಇದು ತಲ್ಲಣ. ಅಮೆರಿಕದ ತೆರಿಗೆ ನೀತಿಯಿಂದಾದ ಈ ತರಹದ ಅನಿಶ್ಚಿತತೆ. ಕೈಗಾರಿಕಾ ವಲಯದಿಂದ ಚಿನ್ನ ಬೆಳ್ಳಿಗೆ ಮುಗಿಬಿದ್ದ ಬೇಡಿಕೆ. ಅಮೆರಿಕ ಭಾರತವನ್ನ ಆಗಾಗ ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರ ಇದೆ. ನಾವು ರಷ್ಯಾದಿಂದ ಇಂಧನ ಖರೀದಿ ಮಾಡಿದ್ರೆ ಟ್ರಂಪ್ ಒಂದು ಇಮೇಲ್ ಹಾಕ್ತಾನೆ, ನಿಮ್ಮ ಪ್ರಾಡಕ್ಟ್ ಮೇಲೆ ನಾವು ಹೆಚ್ಚಿನ ಸುಂಕವನ್ನು ವಿಧಿಸ್ತೀವಿ. ಹೆಂಗದು? ಈಗ ಭಾರತದಿಂದ ಒಂದಷ್ಟು ವಸ್ತುಗಳನ್ನು ಅಮೆರಿಕಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನಮ್ಮ ಉತ್ಪನ್ನದ ಮೇಲೆ ಅಮೆರಿಕ ಟ್ಯಾಕ್ಸ್ ಹಾಕುತ್ತೆ. ಅಮೆರಿಕಾದ ಗ್ರಾಹಕರು ಭಾರತದ ಪ್ರಾಡಕ್ಟ್ ಖರೀದಿ ಮಾಡಬೇಕಾದ್ರೆ 1 ಲಕ್ಷ ರೂಪಾಯಿ ಕೊಡಬೇಕು. ಅದೇ ಪ್ರಾಡಕ್ಟು ಬೇರೆ ದೇಶದಲ್ಲೇನಾದ್ರೂ ಇದ್ರೆ ಅದಕ್ಕೊಂದು 50,000. ಆಗ ಗ್ರಾಹಕರೇನು ಮಾಡ್ತಾರೆ? ಭಾರತದ ಪ್ರಾಡಕ್ಟನ್ನು ಖರೀದಿ ಮಾಡೋದಿಲ್ಲ. ಭಾರತದಿಂದ ಯಾವ್ದು ಇನ್ನು ಎಕ್ಸ್ಪೋರ್ಟ್ ಇಲ್ಲಿಂದ ಕಳಿಸಲಾಗಿರುತ್ತೋ ಆ ಉತ್ಪನ್ನಗಳ ಮೇಲೆ ಸುಂಕಗಳ ವಿಧಿಸ್ತಾನೆ ಅಮೆರಿಕ. ಆ ಸಂದರ್ಭದಲ್ಲಿ ಭಾರತದ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಸೇಲ್ ಆಗೋದಿಲ್ಲ. ಬೇರೆ ದೇಶದ ಉತ್ಪನ್ನಗಳು ಕಡಿಮೆ ಬೆಲೆಯಲ್ಲಿ ಗ್ರಾಹಕರು ಖರೀದಿ ಮಾಡ್ತಾರೆ. ಹೀಗಿದ್ದಾಗ ಏನಾಗುತ್ತೆ,
ನಾವು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡುವಂತಹದ್ದು ಕೂಡ ಕಡಿಮೆಯಾಗುತ್ತೆ, ನಮ್ಮ ಪ್ರಾಡಕ್ಟಿಗೆ ಬೇಡಿಕೆ ಇಲ್ಲದಂತಾಗುತ್ತೆ, ಆ ಪ್ರಾಡಕ್ಟ್ ಭಾರತದಲ್ಲಿ ರೇಟ್ ಜಾಸ್ತಿ ಆಗುತ್ತೆ. ಇದು ಸುಂಕದ ಬ್ಲ್ಯಾಕ್ ಮೇಲ್, ಟ್ಯಾಕ್ಸ್ ಬ್ಲ್ಯಾಕ್ ಮೇಲ್. ಅಮೆರಿಕ ಪದೇ ಪದೇ ಮಾಡ್ತಾ ಇರುವಂತಹ ಒಂದು ಪ್ರಯೋಗ ಇದು. ಬಂಗಾರದ ಬೆಲೆಯು ಗಗನಕ್ಕೆ, ಗ್ರಾಹಕರಿಗೆ ಶಾಕ್. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ ಬರೋಬ್ಬರಿ 1.67 ಲಕ್ಷಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 1,53,150 ರೂಪಾಯಿ ಆಗಿದೆ. ಇನ್ನು ದೆಹಲಿಯಲ್ಲಿ 10 ಗ್ರಾಂ ಚಿನ್ನದ ಬೆಲೆ 1.71 ಲಕ್ಷಕ್ಕೆ ಜಿಗಿತ. ಜಾಗತಿಕ ಮಾರುಕಟ್ಟೆಯಲ್ಲಿ ತಲ್ಲಣ, ಅಮೆರಿಕದ ತೆರಿಗೆ ನೀತಿಯಿಂದಾಗಿ ಹೆಚ್ಚಾದ ಅನಿಶ್ಚಿತತೆ. ಇನ್ನು ಕೈಗಾರಿಕಾ ವಲಯದಿಂದ ಚಿನ್ನ ಬೆಳ್ಳಿಗೆ ಮುಗಿಬಿದ್ದ ಬೇಡಿಕೆ, ಬೆಲೆ ಏರಿಕೆಗೆ ಇದು ಕೂಡ ಪ್ರಮುಖ ಕಾರಣ ಎಂದು ಹೇಳಲಾಗ್ತಿದೆ. ಇನ್ನು ಕುಸಿದ ಷೇರು ಮಾರುಕಟ್ಟೆ, ಹೂಡಿಕೆದಾರರ ಸುರಕ್ಷಿತ ತಾಣವಾದ ಬೆಳ್ಳಿ ಮತ್ತು ಚಿನ್ನ ಬೇಡಿಕೆಗೆ ತಕ್ಕಷ್ಟು ಉತ್ಪಾದನೆ ಇಲ್ಲದೆ ಮಾರುಕಟ್ಟೆಯಲ್ಲಿ ಹಾಹಾಕಾರ ಉಂಟಾಗಿದೆ. ಇನ್ನು ರೂಪಾಯಿ ಮೌಲ್ಯ ಕುಸಿತವೂ ಸೇರಿ ಚಿನ್ನ ಬೆಳ್ಳಿ ಪ್ರಿಯರ ಜೇಬಿಗೆ ಕತ್ತರಿ. ಒಟ್ಟಾರೆ ಹಿಂಗೆ ಹೋದ್ರೆ ದೇಶದಾದ್ಯಂತ ಹಣದುಬ್ಬರ ಆಗೋ ಸಾಧ್ಯತೆಗಳು ಕೂಡ ಇದಾವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.